ಪಾಲಿಟಿಕ್ಸ್ ಯಾವಾಗಲೂ ಕೂಡ ತಮಿಳುನಾಡಿನಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಟಿವಿಕೆ ಪಕ್ಷ ಸಿನಿಮೀಯ ರೀತಿಯಲ್ಲಿ 108 ಸ್ಥಾನಗಳನ್ನ ಗೆದ್ದಿತ್ತು. ಈಗ 118 ಕ್ರಮಿಸಬೇಕು ಅನ್ನೋದಾದ್ರೆ ಮಿತ್ರ ಪಕ್ಷಗಳ ಬೆಂಬಲ ಬೇಕೇ ಬೇಕಾಗುತ್ತೆ. ಈಗ ವಿಜಯ್ ಅವರ ಸಂದಿಗ್ಧ ಸ್ಥಿತಿಯಲ್ಲಿ ಬಿಜೆಪಿ ಪಗಡೆ ಆಟವನ್ನು ಶುರು ಮಾಡಿದಂಗೆ ಕಾಣಿಸ್ತಾ ಇದೆ. ಸಿನಿಮೀಯ ರೀತಿಯಲ್ಲಿ ತಮಿಳುನಾಡಿನ ಈ ರಾಜಕಾರಣ ಕಂಡು ಬರ್ತಾ ಇದೆ. ನೋಡಿ, ಬಿಸಿಕೆ ಅಂತ ಪ್ರಾದೇಶಿಕ ಪಕ್ಷಗಳು ಬೇಡಿಕೆ, ಅವರ ಡಿಮಾಂಡ್ ಒಂದೆರಡಲ್ಲ. ನಮಗೆ ಉಪಮುಖ್ಯಮಂತ್ರಿ ಹುದ್ದೆ ಕೊಡಬೇಕು, ಕ್ಯಾಬಿನೆಟ್ ನಲ್ಲಿ ನಮಗೂ ಕೂಡ ಸಮಪಾಲು ಕೊಡಬೇಕು ಸೇರಿದಂತೆ ಪ್ರಮುಖ ಸಚಿವ ಸ್ಥಾನಗಳನ್ನ ನಮಗೆ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ನ ನಡುವೆ ಈ ಎಲ್ಲ ರಾಜಕಾರಣ ತಮಿಳುನಾಡಿನಲ್ಲಿ ಸಿನಿಮಾವನ್ನ ಮೀರಿಸೋ ರೀತಿಯಲ್ಲಿದೆ. ರಾಜಕೀಯ ಪಗಡೆ ಆಟ ಲಾಭ ಮಾಡಿಕೊಳ್ತಿರೋದು ಯಾರು? ಬಿಜೆಪಿನ? ಕ್ವಶನ್ ಮಾರ್ಕ್. ಎನ್ಡಿಎ ಮೈತ್ರಿಕೂಟದ ಅಧಿಕಾರಕ್ಕೇರಲು ರೆಡಿ ಆಗ್ತಿದ್ಯಾ ಪ್ಲಾನ್? ಕ್ವಶನ್ ಮಾರ್ಕ್. ಟಿವಿಕೆ ಸೆಳೆಯೋದಕ್ಕೆ ಸದ್ದಿಲ್ಲದೆ ತಂತ್ರ ಹೆಣಿತಾ ಇದೆಯಾ ಬಿಜೆಪಿ? ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸದ್ಯಕ್ಕೆ ಬದಲಾದ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ನಡೀತಾ ಇರುವಂತಹ ಬೆಳವಣಿಗೆಯಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಹಿಂಗೆ ಆಗತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟಿವಿಕೆ ಬಿಜೆಪಿ ಜೊತೆಯಲ್ಲೂ ಕೂಡ ಕೈ ಜೋಡಿಸಿ, ಎನ್ಡಿಎ ಮೈತ್ರಿಕೂಟದ ಜೊತೆ ಕೈ ಜೋಡಿಸಿ ಆ ಮೂಲಕ ಅವರು ಸರ್ಕಾರವನ್ನ ರಚಿಸುವಂತ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವೂ ಕೂಡ ಏನಾಗತ್ತೆ, ಹೇಗಾಗತ್ತೆ ಅನ್ನೋದನ್ನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ. ಸಿನಿಮೀಯ ಪಾಲಿಟಿಕ್ಸ್ ಯಾವಾಗಲೂ ಕೂಡ ತಮಿಳುನಾಡಿನಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಟಿವಿಕೆ ಪಕ್ಷ ಸಿನಿಮೀಯ ರೀತಿಯಲ್ಲಿ 108 ಸ್ಥಾನಗಳನ್ನ ಗೆದ್ದಿತ್ತು. ಈಗ 118 ಕ್ರಮಿಸಬೇಕು ಅನ್ನೋದಾದ್ರೆ ಮಿತ್ರ ಪಕ್ಷಗಳ ಬೆಂಬಲ ಬೇಕೇ ಬೇಕಾಗುತ್ತೆ. ಈಗ ವಿಜಯ್ ಅವರ ಸಂದಿಗ್ಧ ಸ್ಥಿತಿಯಲ್ಲಿ ಬಿಜೆಪಿ ಪಗಡೆ ಆಟವನ್ನು ಶುರು ಮಾಡಿದಂಗೆ ಕಾಣಿಸ್ತಾ ಇದೆ. ಸಿನಿಮೀಯ ರೀತಿಯಲ್ಲಿ ತಮಿಳುನಾಡಿನ ಈ ರಾಜಕಾರಣ ಕಂಡು ಬರ್ತಾ ಇದೆ. ನೋಡಿ, ಬಿಸಿಕೆ ಅಂತ ಪ್ರಾದೇಶಿಕ ಪಕ್ಷಗಳು ಬೇಡಿಕೆ, ಅವರ ಡಿಮಾಂಡ್ ಒಂದೆರಡಲ್ಲ. ನಮಗೆ ಉಪಮುಖ್ಯಮಂತ್ರಿ ಹುದ್ದೆ ಕೊಡಬೇಕು, ಕ್ಯಾಬಿನೆಟ್ ನಲ್ಲಿ ನಮಗೂ ಕೂಡ ಸಮಪಾಲು ಕೊಡಬೇಕು ಸೇರಿದಂತೆ ಪ್ರಮುಖ ಸಚಿವ ಸ್ಥಾನಗಳನ್ನ ನಮಗೆ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ನ ನಡುವೆ ಈ ಎಲ್ಲ ರಾಜಕಾರಣ ತಮಿಳುನಾಡಿನಲ್ಲಿ ಸಿನಿಮಾವನ್ನ ಮೀರಿಸೋ ರೀತಿಯಲ್ಲಿದೆ. ರಾಜಕೀಯ ಪಗಡೆ ಆಟ ಲಾಭ ಮಾಡಿಕೊಳ್ತಿರೋದು ಯಾರು? ಬಿಜೆಪಿನ? ಕ್ವಶನ್ ಮಾರ್ಕ್. ಎನ್ಡಿಎ ಮೈತ್ರಿಕೂಟದ ಅಧಿಕಾರಕ್ಕೇರಲು ರೆಡಿ ಆಗ್ತಿದ್ಯಾ ಪ್ಲಾನ್? ಕ್ವಶನ್ ಮಾರ್ಕ್. ಟಿವಿಕೆ ಸೆಳೆಯೋದಕ್ಕೆ ಸದ್ದಿಲ್ಲದೆ ತಂತ್ರ ಹೆಣಿತಾ ಇದೆಯಾ ಬಿಜೆಪಿ? ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸದ್ಯಕ್ಕೆ ಬದಲಾದ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ನಡೀತಾ ಇರುವಂತಹ ಬೆಳವಣಿಗೆಯಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಹಿಂಗೆ ಆಗತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟಿವಿಕೆ ಬಿಜೆಪಿ ಜೊತೆಯಲ್ಲೂ ಕೂಡ ಕೈ ಜೋಡಿಸಿ, ಎನ್ಡಿಎ ಮೈತ್ರಿಕೂಟದ ಜೊತೆ ಕೈ ಜೋಡಿಸಿ ಆ ಮೂಲಕ ಅವರು ಸರ್ಕಾರವನ್ನ ರಚಿಸುವಂತ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವೂ ಕೂಡ ಏನಾಗತ್ತೆ, ಹೇಗಾಗತ್ತೆ ಅನ್ನೋದನ್ನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ. ಸಿನಿಮೀಯ ಪಾಲಿಟಿಕ್ಸ್ ಯಾವಾಗಲೂ ಕೂಡ ತಮಿಳುನಾಡಿನಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಟಿವಿಕೆ ಪಕ್ಷ ಸಿನಿಮೀಯ ರೀತಿಯಲ್ಲಿ 108 ಸ್ಥಾನಗಳನ್ನ ಗೆದ್ದಿತ್ತು. ಈಗ 118 ಕ್ರಮಿಸಬೇಕು ಅನ್ನೋದಾದ್ರೆ ಮಿತ್ರ ಪಕ್ಷಗಳ ಬೆಂಬಲ ಬೇಕೇ ಬೇಕಾಗುತ್ತೆ. ಈಗ ವಿಜಯ್ ಅವರ ಸಂದಿಗ್ಧ ಸ್ಥಿತಿಯಲ್ಲಿ ಬಿಜೆಪಿ ಪಗಡೆ ಆಟವನ್ನು ಶುರು ಮಾಡಿದಂಗೆ ಕಾಣಿಸ್ತಾ ಇದೆ. ಸಿನಿಮೀಯ ರೀತಿಯಲ್ಲಿ ತಮಿಳುನಾಡಿನ ಈ ರಾಜಕಾರಣ ಕಂಡು ಬರ್ತಾ ಇದೆ. ನೋಡಿ, ಬಿಸಿಕೆ ಅಂತ ಪ್ರಾದೇಶಿಕ ಪಕ್ಷಗಳು ಬೇಡಿಕೆ, ಅವರ ಡಿಮಾಂಡ್ ಒಂದೆರಡಲ್ಲ. ನಮಗೆ ಉಪಮುಖ್ಯಮಂತ್ರಿ ಹುದ್ದೆ ಕೊಡಬೇಕು, ಕ್ಯಾಬಿನೆಟ್ ನಲ್ಲಿ ನಮಗೂ ಕೂಡ ಸಮಪಾಲು ಕೊಡಬೇಕು ಸೇರಿದಂತೆ ಪ್ರಮುಖ ಸಚಿವ ಸ್ಥಾನಗಳನ್ನ ನಮಗೆ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ನ ನಡುವೆ ಈ ಎಲ್ಲ ರಾಜಕಾರಣ ತಮಿಳುನಾಡಿನಲ್ಲಿ ಸಿನಿಮಾವನ್ನ ಮೀರಿಸೋ ರೀತಿಯಲ್ಲಿದೆ. ರಾಜಕೀಯ ಪಗಡೆ ಆಟ ಲಾಭ ಮಾಡಿಕೊಳ್ತಿರೋದು ಯಾರು? ಬಿಜೆಪಿನ? ಕ್ವಶನ್ ಮಾರ್ಕ್. ಎನ್ಡಿಎ ಮೈತ್ರಿಕೂಟದ ಅಧಿಕಾರಕ್ಕೇರಲು ರೆಡಿ ಆಗ್ತಿದ್ಯಾ ಪ್ಲಾನ್? ಕ್ವಶನ್ ಮಾರ್ಕ್. ಟಿವಿಕೆ ಸೆಳೆಯೋದಕ್ಕೆ ಸದ್ದಿಲ್ಲದೆ ತಂತ್ರ ಹೆಣಿತಾ ಇದೆಯಾ ಬಿಜೆಪಿ? ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸದ್ಯಕ್ಕೆ ಬದಲಾದ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ನಡೀತಾ ಇರುವಂತಹ ಬೆಳವಣಿಗೆಯಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಹಿಂಗೆ ಆಗತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟಿವಿಕೆ ಬಿಜೆಪಿ ಜೊತೆಯಲ್ಲೂ ಕೂಡ ಕೈ ಜೋಡಿಸಿ, ಎನ್ಡಿಎ ಮೈತ್ರಿಕೂಟದ ಜೊತೆ ಕೈ ಜೋಡಿಸಿ ಆ ಮೂಲಕ ಅವರು ಸರ್ಕಾರವನ್ನ ರಚಿಸುವಂತ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವೂ ಕೂಡ ಏನಾಗತ್ತೆ, ಹೇಗಾಗತ್ತೆ ಅನ್ನೋದನ್ನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ. ಸಿನಿಮೀಯ ಪಾಲಿಟಿಕ್ಸ್ ಯಾವಾಗಲೂ ಕೂಡ ತಮಿಳುನಾಡಿನಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಟಿವಿಕೆ ಪಕ್ಷ ಸಿನಿಮೀಯ ರೀತಿಯಲ್ಲಿ 108 ಸ್ಥಾನಗಳನ್ನ ಗೆದ್ದಿತ್ತು. ಈಗ 118 ಕ್ರಮಿಸಬೇಕು ಅನ್ನೋದಾದ್ರೆ ಮಿತ್ರ ಪಕ್ಷಗಳ ಬೆಂಬಲ ಬೇಕೇ ಬೇಕಾಗುತ್ತೆ. ಈಗ ವಿಜಯ್ ಅವರ ಸಂದಿಗ್ಧ ಸ್ಥಿತಿಯಲ್ಲಿ ಬಿಜೆಪಿ ಪಗಡೆ ಆಟವನ್ನು ಶುರು ಮಾಡಿದಂಗೆ ಕಾಣಿಸ್ತಾ ಇದೆ. ಸಿನಿಮೀಯ ರೀತಿಯಲ್ಲಿ ತಮಿಳುನಾಡಿನ ಈ ರಾಜಕಾರಣ ಕಂಡು ಬರ್ತಾ ಇದೆ.
ನೋಡಿ, ಬಿಸಿಕೆ ಅಂತ ಪ್ರಾದೇಶಿಕ ಪಕ್ಷಗಳು ಬೇಡಿಕೆ ಅವರ ಡಿಮಾಂಡ್ ಒಂದೆರಡಲ್ಲ. ನಮಗೆ ಉಪಮುಖ್ಯಮಂತ್ರಿ ಹುದ್ದೆ ಕೊಡಬೇಕು, ಕ್ಯಾಬಿನೆಟ್ ನಲ್ಲಿ ನಮಗೂ ಕೂಡ ಸಮಪಾಲು ಕೊಡಬೇಕು ಸೇರಿದಂತೆ ಪ್ರಮುಖ ಸಚಿವ ಸ್ಥಾನಗಳನ್ನ ನಮಗೆ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ನ ನಡುವೆ ಈ ಎಲ್ಲ ರಾಜಕಾರಣ ತಮಿಳುನಾಡಿನಲ್ಲಿ ಸಿನಿಮಾವನ್ನ ಮೀರಿಸೋ ರೀತಿಯಲ್ಲಿದೆ. ರಾಜಕೀಯ ಪಗಡೆ ಆಟ ಲಾಭ ಮಾಡಿಕೊಳ್ತಿರೋದು ಯಾರು? ಬಿಜೆಪಿನ? ಕ್ವಶನ್ ಮಾರ್ಕ್. ಎನ್ಡಿಎ ಮೈತ್ರಿಕೂಟದ ಅಧಿಕಾರಕ್ಕೇರಲು ರೆಡಿ ಆಗ್ತಿದ್ಯಾ ಪ್ಲಾನ್? ಕ್ವಶನ್ ಮಾರ್ಕ್. ಟಿವಿಕೆ ಸೆಳೆಯೋದಕ್ಕೆ ಸದ್ದಿಲ್ಲದೆ ತಂತ್ರ ಹೆಣಿತಾ ಇದೆಯಾ ಬಿಜೆಪಿ? ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸದ್ಯಕ್ಕೆ ಬದಲಾದ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ನಡೀತಾ ಇರುವಂತಹ ಬೆಳವಣಿಗೆಯಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಹಿಂಗೆ ಆಗತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟಿವಿಕೆ ಬಿಜೆಪಿ ಜೊತೆಯಲ್ಲೂ ಕೂಡ ಕೈ ಜೋಡಿಸಿ, ಎನ್ಡಿಎ ಮೈತ್ರಿಕೂಟದ ಜೊತೆ ಕೈ ಜೋಡಿಸಿ ಆ ಮೂಲಕ ಅವರು ಸರ್ಕಾರವನ್ನ ರಚಿಸುವಂತ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವೂ ಕೂಡ ಏನಾಗತ್ತೆ, ಹೇಗಾಗತ್ತೆ ಅನ್ನೋದನ್ನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ. ಸಿನಿಮೀಯ ಪಾಲಿಟಿಕ್ಸ್ ಯಾವಾಗ್ಲೂ ಕೂಡ ತಮಿಳುನಾಡಿನಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ, ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಟಿವಿಕೆ ಪಕ್ಷ ಸಿನಿಮೀಯ ರೀತಿಯಲ್ಲಿ 108 ಸ್ಥಾನಗಳನ್ನ ಗೆದ್ದಿತ್ತು. ಈಗ 118 ಕ್ರಮಿಸಬೇಕು ಅನ್ನೋದಾದ್ರೆ ಮಿತ್ರ ಪಕ್ಷಗಳ ಬೆಂಬಲ ಬೇಕೇ ಬೇಕಾಗುತ್ತೆ. ಈಗ ವಿಜಯ್ ಅವರ ಸಂದಿಗ್ಧ ಸ್ಥಿತಿಯಲ್ಲಿ ಬಿಜೆಪಿ ಪಗಡೆ ಆಟವನ್ನು ಶುರು ಮಾಡಿದಂಗೆ ಕಾಣಿಸ್ತಾ ಇದೆ. ಸಿನಿಮೀಯ ರೀತಿಯಲ್ಲಿ ತಮಿಳುನಾಡಿನ ಈ ರಾಜಕಾರಣ ಕಂಡು ಬರ್ತಾ ಇದೆ. ನೋಡಿ, ಬಿಸಿಕೆ ಅಂತ ಪ್ರಾದೇಶಿಕ ಪಕ್ಷಗಳು ಬೇಡಿಕೆ ಅವರ ಡಿಮಾಂಡ್ ಒಂದೆರಡಲ್ಲ. ನಮಗೆ ಉಪಮುಖ್ಯಮಂತ್ರಿ ಹುದ್ದೆ ಕೊಡಬೇಕು, ಕ್ಯಾಬಿನೆಟ್ ನಲ್ಲಿ ನಮಗೂ ಕೂಡ ಸಮಪಾಲು ಕೊಡಬೇಕು ಸೇರಿದಂತೆ ಪ್ರಮುಖ ಸಚಿವ ಸ್ಥಾನಗಳನ್ನ ನಮಗೆ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ನ ನಡುವೆ ಈ ಎಲ್ಲ ರಾಜಕಾರಣ ತಮಿಳುನಾಡಿನಲ್ಲಿ ಸಿನಿಮಾವನ್ನ ಮೀರಿಸೋ ರೀತಿಯಲ್ಲಿದೆ. ರಾಜಕೀಯ ಪಗಡೆ ಆಟ ಲಾಭ ಮಾಡಿಕೊಳ್ತಿರೋದು ಯಾರು? ಬಿಜೆಪಿನ? ಕ್ವಶನ್ ಮಾರ್ಕ್. ಎನ್ಡಿಎ ಮೈತ್ರಿಕೂಟದ ಅಧಿಕಾರಕ್ಕೇರಲು ರೆಡಿ ಆಗ್ತಿದ್ಯಾ ಪ್ಲಾನ್? ಕ್ವಶನ್ ಮಾರ್ಕ್. ಟಿವಿಕೆ ಸೆಳೆಯೋದಕ್ಕೆ ಸದ್ದಿಲ್ಲದೆ ತಂತ್ರ ಹೆಣಿತಾ ಇದೆಯಾ ಬಿಜೆಪಿ? ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸದ್ಯಕ್ಕೆ ಬದಲಾದ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ನಡೀತಾ ಇರುವಂತಹ ಬೆಳವಣಿಗೆಯಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಹಿಂಗೆ ಆಗತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟಿವಿಕೆ ಬಿಜೆಪಿ ಜೊತೆಯಲ್ಲೂ ಕೂಡ ಕೈ ಜೋಡಿಸಿ, ಎನ್ಡಿಎ ಮೈತ್ರಿಕೂಟದ ಜೊತೆ ಕೈ ಜೋಡಿಸಿ ಆ ಮೂಲಕ ಅವರು ಸರ್ಕಾರವನ್ನ ರಚಿಸುವಂತ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವೂ ಕೂಡ ಏನಾಗತ್ತೆ, ಹೇಗಾಗತ್ತೆ ಅನ್ನೋದನ್ನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ. ಸಿನಿಮೀಯ ಪಾಲಿಟಿಕ್ಸ್ ಯಾವಾಗ್ಲೂ ಕೂಡ ತಮಿಳುನಾಡಿನಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ, ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಟಿವಿಕೆ ಪಕ್ಷ ಸಿನಿಮೀಯ ರೀತಿಯಲ್ಲಿ 108 ಸ್ಥಾನಗಳನ್ನ ಗೆದ್ದಿತ್ತು. ಈಗ 118 ಕ್ರಮಿಸಬೇಕು ಅನ್ನೋದಾದ್ರೆ ಮಿತ್ರ ಪಕ್ಷಗಳ ಬೆಂಬಲ ಬೇಕೇ ಬೇಕಾಗುತ್ತೆ. ಈಗ ವಿಜಯ್ ಅವರ ಸಂದಿಗ್ಧ ಸ್ಥಿತಿಯಲ್ಲಿ ಬಿಜೆಪಿ ಪಗಡೆ ಆಟವನ್ನು ಶುರು ಮಾಡಿದಂಗೆ ಕಾಣಿಸ್ತಾ ಇದೆ. ಸಿನಿಮೀಯ ರೀತಿಯಲ್ಲಿ ತಮಿಳುನಾಡಿನ ಈ ರಾಜಕಾರಣ ಕಂಡು ಬರ್ತಾ ಇದೆ. ನೋಡಿ, ಬಿಸಿಕೆ ಅಂತ ಪ್ರಾದೇಶಿಕ ಪಕ್ಷಗಳು ಬೇಡಿಕೆ ಅವರ ಡಿಮಾಂಡ್ ಒಂದೆರಡಲ್ಲ. ನಮಗೆ ಉಪಮುಖ್ಯಮಂತ್ರಿ ಹುದ್ದೆ ಕೊಡಬೇಕು, ಕ್ಯಾಬಿನೆಟ್ ನಲ್ಲಿ ನಮಗೂ ಕೂಡ ಸಮಪಾಲು ಕೊಡಬೇಕು ಸೇರಿದಂತೆ ಪ್ರಮುಖ ಸಚಿವ ಸ್ಥಾನಗಳನ್ನ ನಮಗೆ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ನ ನಡುವೆ ಈ ಎಲ್ಲ ರಾಜಕಾರಣ ತಮಿಳುನಾಡಿನಲ್ಲಿ ಸಿನಿಮಾವನ್ನ ಮೀರಿಸೋ ರೀತಿಯಲ್ಲಿದೆ. ರಾಜಕೀಯ ಪಗಡೆ ಆಟ ಲಾಭ ಮಾಡಿಕೊಳ್ತಿರೋದು ಯಾರು? ಬಿಜೆಪಿನ? ಕ್ವಶನ್ ಮಾರ್ಕ್. ಎನ್ಡಿಎ ಮೈತ್ರಿಕೂಟದ ಅಧಿಕಾರಕ್ಕೇರಲು ರೆಡಿ ಆಗ್ತಿದ್ಯಾ ಪ್ಲಾನ್? ಕ್ವಶನ್ ಮಾರ್ಕ್. ಟಿವಿಕೆ ಸೆಳೆಯೋದಕ್ಕೆ ಸದ್ದಿಲ್ಲದೆ ತಂತ್ರ ಹೆಣಿತಾ ಇದೆಯಾ ಬಿಜೆಪಿ? ಇದೆಲ್ಲವೂ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸದ್ಯಕ್ಕೆ ಬದಲಾದ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ನಡೀತಾ ಇರುವಂತಹ ಬೆಳವಣಿಗೆಯಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಹಿಂಗೆ ಆಗತ್ತೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟಿವಿಕೆ ಬಿಜೆಪಿ ಜೊತೆಯಲ್ಲೂ ಕೂಡ ಕೈ ಜೋಡಿಸಿ, ಎನ್ಡಿಎ ಮೈತ್ರಿಕೂಟದ ಜೊತೆ ಕೈ ಜೋಡಿಸಿ ಆ ಮೂಲಕ ಅವರು ಸರ್ಕಾರವನ್ನ ರಚಿಸುವಂತ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವೂ ಕೂಡ ಏನಾಗತ್ತೆ, ಹೇಗಾಗತ್ತೆ ಅನ್ನೋದನ್ನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ.